ಯಡಿಯೂರಪ್ಪನ ಬಿಟ್ಟರೆ ದೇವೇಗೌಡರಿಗೆ ಸ್ವಲ್ಪ ಲಕ್ ಜಾಸ್ತಿ, ಅವ್ರಿಗೆ ಅವ್ರ ಮಗ ನಮ್ಮ ಕುಮಾರಸ್ವಾಮಿಗೆ. ಹೀಗಾಗಿ ಅವರನ್ನು ಹಿಡ್ಕೊಂಡ್ರೆ ನಮ್ಗೆ ಲಾಭ ಆಗ್ತದೆ ಅನ್ನೋಂಥ ಸಿದ್ಧಾಂತಕ್ಕೆ ಬಂದದ. ಜೊತೆಗೆ ದೇವೇಗೌಡರಿಗೂ ಮತ್ತು ಮೋದಿಯವ್ರಿಗೆ ಇವತ್ತು ಗಳಶ ಕಂಠಶ ಅನ್ನೋದು ನಾವು ಗಮನಿಸಬೇಕಾಗ್ಯದ. ಈ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಎಸ್ ಟಿ ಜೊತೆಗೆ ಹಿಂದೆ ಇವ್ರ ತಂದೆ ಕರಿಯಪ್ಪನವರು JDSನಲ್ಲಿದ್ದಂಥವರು, JH ಪಟೇಲ್ ಜೊತೆಗೂಡಿ ಇದ್ದಂಥವರು. ಇವತ್ತು ಸಹ JDS ಜೊತೆ ಒಳ್ಳೆಯ ಸಂಬಂಧವನ್ನು ಶ್ರೀನಿವಾಸರು ಇಟ್ಕೊಂಡಿದ್ದಾರೆ. ಈ ಒಂದು ಸೀಟ್ ಯುರೋಪ್ ಕಾರಣ ನಮ್ಮ ಕುಮಾರಸ್ವಾಮಿಗಳು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಕುಮಾರಸ್ವಾಮಿಗಳನ್ನ ದೇವೇಗೌಡರು ಹಿಡ್ಕೊಂಡು ಯಡಿಯೂರಪ್ಪನ ಬದಿಗೆ ಸೇರಿಸಿ ಅವ್ರ ಮಗಳನ್ನ ಬದಿಗೆ ಸೇರಿಸಿ ಹೌದಪ್ಪ ಇದು ಕುಟುಂಬ ರಾಜಕಾರಣ ನಡೆಯುವುದಿಲ್ಲ ಅನ್ನೋದನ್ನು ಮೆಸೇಜ್ ಕೊಟ್ಟಂಗೆ ಮಾಡಿ ಇನ್ನೊಂದು ಕುಟುಂಬ ರಾಜಕಾರಣ ಅಲ್ಲ ಇದ್ದಿದ್ದು. ಎಚ್ ಡಿ ಕುಮಾರಸ್ವಾಮಿಗಳದ್ದು ದೇವೇಗೌಡದು ಏನದು, ಅದು ಕುಟುಂಬ ರಾಜಕಾರಣ ಆದರೂ ಹಿಂಗೆ ಹೇಳ್ಕೊಂಡು ಏನೋ ಮಾಡಿ ಮತ್ತು ಏನು ನಡುವೆ ನಿಮಗೆ ಗೊತ್ತದ ಯತ್ನಾಳರು HD ಕುಮಾರಸ್ವಾಮಿ ಭೇಟಿ ಆಗೋದು ಮಾಡೋದು, ಅಲ್ಲಿ ಗೆಳತರ ಹೆಚ್ಚು ಮಾಡ್ಕೊಳ್ಳೋದು ಮಾಡೋದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ BJP ಸ್ನೇಹಿತರನ್ನ ಬಿಟ್ಟ JDS ಸ್ನೇಹಿತ್ವವನ್ನು ಬೆಳೆಸೋದು ನೋಡಿದ್ರೆ ಇವತ್ತು ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾದ ಬೆಳವಣಿಗೆ ಏನಪ್ಪ ಅಂದ್ರೆ ಶತಾಯಗತಾಯ ರಾಜ್ಯಸಭೆಗೆ ದೇವೇಗೌಡರನ್ನ ಕರ್ಕೊಂಬರ್ಬೇಕು ಅನ್ನುವಂಥ ಮನಸ್ಥಿತಿಗೆ ಇವತ್ತು ನಮ್ಮ ಮೋದಿಯವರು ಜೊತೆ ಶಾರರು ಬಂದರು ಅನ್ನೋಂಥ ಸುದ್ದಿಗಳು ಬರ್ತಾಯಿದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಲಿಂಗಾಯತ್ ಒಕ್ಕಲಿಗ ಲಾಬಿಯನ್ನು ಒಂದು ಮಾಡಿಕೊಂಡು ಲಿಂಗಾಯತ್ ಲಾಬಿ ಇವತ್ತು ಎತ್ತಾಳಿದ್ದಾರೆ. ಅದರಲ್ಲೂ ಇವತ್ತು ಹಿಂದುತ್ವದ ಹುಲಿ ಕರೆಸ್ಕೊಳ್ತಾ ಇದ್ದಾರೆ. ಅವ್ರ ಭಾಷೆ ಅಂದರೆ ಎಲ್ಲ ಹಿಂದೂ ಮತೀಯವಾದಿಗಳಿಗೆ ಅತ್ಯಂತ ಪ್ರಿಯ. ಇಲ್ಲ ರೀ ಅವರು ನಮ್ಮ ಪರವಾಗಿ ಹೋರಾಟ ಮಾಡುವಂಥವ್ರು ಅನ್ನೋಂಥ ಮನಸ್ಥಿತಿ ಇವತ್ತು ಅನೇಕ ಲಿಂಗಾಯತರು ಸಹಿತ ಹಿಂದುತ್ವವನ್ನು